ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಚಿತ್ರದುರ್ಗದಲ್ಲಿ ಸಿದ್ಧತೆ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಲಕ್ಷಾಂತರ ಬಿಎಸ್ವೈ ಅಭಿಮಾನಿಗಳು. ಬಿಎಸ್ವೈಗಾಗಿ ಪಕ್ಷಾತೀತವಾಗಿ ಅಭಿಮಾನಿಗಳಿದ್ದಾರೆ. ಬಿಎಸ್ ಯಡಿಯೂರಪ್ಪರ 50 ವರ್ಷಗಳ ಸುದೀರ್ಘ ಪಯಣ ನೆನೆಯಬೇಕು. ಕಾರ್ಯಕ್ರಮದಲ್ಲಿ 10 ಲಕ್ಷ ಅಭಿಮಾನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅಭಿಮಾನೋತ್ಸವದಲ್ಲಿ ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚಿತ್ರದುರ್ಗದ ಇತಿಹಾಸದಲ್ಲೇ ಇಂಥ ಬೃಹತ್ ಕಾರ್ಯಕ್ರಮ ನಡೆದಿಲ್ಲ. ಯಡಿಯೂರಪ್ಪನವರಿಗೆ ಎಲ್ಲ ಪಕ್ಷಗಳಲ್ಲೂ ಅಭಿಮಾನಿಗಳಿದ್ದಾರೆ. ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಸಾವಿರಾರು ಸ್ವಾಮೀಜಿಗಳು. ಇದು ಪಕ್ಷಾತೀತವಾಗಿ ನಡೀತಾ ಇರುವ ಬೃಹತ್ ಅಭಿಮಾನೋತ್ಸವ. ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರಿಗೆ ಪಕ್ಷಾತೀತವಾಗಿ ಅಭಿಮಾನಿಗಳಿದ್ದಾರೆ. ಅವರು 50 ವರ್ಷ ಹೋರಾಟ ಮಾಡಿರ್ತಕ್ಕಂಥದ್ದು ಪಕ್ಷಾತೀತವಾಗಿ ಹೋರಾಟ ಮಾಡಿ ಸಂಘಟನೆ ಮಾಡಿ ಇವತ್ತು ರಾಜಕೀಯ ನಿವೃತ್ತಿ ಬಂದು ನಮ್ಮೆಲ್ಲರಿಗೂ ಒಂದು ಗೌರವದ ಒಂದು ಸಂದೇಶ ಕೊಡುವ ಸ್ಥಾನದಲ್ಲಿ ಅವರು ಇರ್ತಕ್ಕಂಥವ್ರು. ಇದು ಅಭಿಮಾನೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 10 ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ, ಕೋಲಾರದಿಂದ ಹಿಡಿದು ಕೂರ್ಗ್ವರೆಗೂ ಕೂಡ ಅಭಿಮಾನಿಗಳು ಬರೋರಿದ್ದಾರೆ, ವಾಲಂಟಿಯರ್ ಬರೋರಿದ್ದಾರೆ. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ, ತುಮಕೂರು, ಬಳ್ಳಾರಿ, ಹೊಸಪೇಟೆ ಮತ್ತು ಶಿವಮೊಗ್ಗ, ಸಂಪಾಟ್ ಚಿಕ್ಕಮಗಳೂರು, ಇಲ್ಲಿಂದ ಸುಮಾರು 8-9 ಲಕ್ಷ ಜನ ಬರ್ತಕ್ಕಂಥವ್ರು. ಮತ್ತು ಇತರೆ ಭಾಗಗಳಿಂದ 1 ಲಕ್ಷ 2 ಲಕ್ಷ ಜನ ಬರ್ತಕ್ಕಂಥ ಒಟ್ಟು 10 ಲಕ್ಷ ಜನಗಳಿಗೆ ನಾವು ಅಭಿಮಾನಿಗಳು ಇಲ್ಲಿ ಬರುವ ನಿರೀಕ್ಷೆ ಇದೆ. ಅದಕ್ಕೆಲ್ಲ ತಕ್ಕ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಾಲಂಟ್ರಿಯಾಗಿ ಅವರೇ ಬರ್ತಾ ಇರ್ತಕ್ಕಂಥದ್ರಿಂದ ಅಭಿಮಾನಿಗಳು ಯಡಿಯೂರಪ್ಪನವ್ರ ಕಾರ್ಯಕ್ರಮ ದಿನನಿತ್ಯ ಇವತ್ತು ಫೋನ್ಗಳು ಬರ್ತಾ ಇದ್ದಾವೆ. ಎಷ್ಟೊತ್ತಿಗೆ ಬರಬೇಕು ಏನು ಅಂತ ಎಲ್ಲೆಲ್ಲಿಂದನೂ ಫೋನ್ ಬರ್ತಾ ಇದ್ದಾವೆ. ಅದು ಇವತ್ತು ವಿಶೇಷವಾದಂಥ ಬಹುಶಃ ಇತಿಹಾಸದಲ್ಲಿ ಮುಂದೆನೂ ಕೂಡ ಹಿಂದೆನೂ ಕೂಡ ಚಿತ್ರದುರ್ಗದಲ್ಲಿ ಇಂಥ ಸಮಾವೇಶ, ಅಭಿಮಾನೋತ್ಸವ ಎಂದೂ ಕೂಡ ಇರ್ತಕ್ಕಂಥ ಒಂದು ಅಭಿಮಾನೋತ್ಸವದ ಒಂದು ಸಮಾವೇಶ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದು ಪಕ್ಷಾತೀತವಾಗಿ ನಡೀತಕ್ಕಂಥದ್ದು. ಎಲ್ಲಾ ಪಕ್ಷದ ಅಭಿಮಾನಿಗಳಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅವರಿಗೆ ಒಂದು ಶುಭವನ್ನು ಕೋರುವಂತ ಸಂದೇಶವನ್ನು ಕೊಡಬೇಕು, ಒಂದು ಶುಭವನ್ನು ಕೋರಬೇಕು ಅಂತ ಹೇಳಿ ಬಹಳ ಜನ ಅಪೇಕ್ಷೆ ಪಡೋದ್ರಿಂದ ಇದು ಪಕ್ಷಾತೀತವಾಗಿ ಮಾಡ್ತಕ್ಕಂಥದ್ದು. ಯಾವುದೇ ನಮ್ಮ ಪಕ್ಷದ ಬಾವುಟ ಆಗಲಿ ಮತ್ತೊಂದಾಗ್ಲಿ ಇರೋದಿಲ್ಲ. ಇದು ಸುಮಾರು ಸಾವಿರಾರು ಜನ ಬರೀ ಜಗದ್ಗುರುಗಳು, ಸ್ವಾಮೀಜಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಅವರೆಲ್ಲರಿಗೂ ವ್ಯವಸ್ಥಿತವಾಗಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ತಮ್ಮೇಶ್ ಗೌಡರು, ನಮ್ಮ ಬಿಜೆಪಿಯ ಸೆಕ್ರೆಟರಿ ಅವರು ಕಳೆದ 1 ವಾರದಿಂದ ಇಲ್ಲೇ ಇದ್ದಾರೆ. ಅವರು ಪೂರ್ಣ ಪ್ರಮಾಣದ ಇನ್ಚಾರ್ಜ್ ತಗೊಂಡು ಅವರು ವ್ಯವಸ್ಥಿತವಾಗಿ ಏರ್ಪಾಟನ್ನು ಮಾಡ್ತಾ ಇದ್ದಾರೆ.